ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 31ನೇ ಅಧ್ಯಾಯವನ್ನು ಶುರು ಮಾಡೋಣ. ಮಗನ ಮಾತು ಕೇಳಿ ಅಸಮಾಧಾನದಿಂದ ತಲೆ ಕೊಡವಿ ಅವನ ಪಕ್ಕ ಕೂತ ದುರ್ಗಾದೇವಿ, ಆ ಪುಟ್ಟ ಹುಡುಗಿ ಮೇಲೆ ಇಷ್ಟೊಂದು ಸಿಟ್ಯಾಕೋ ದೇವು? ನನಗಂತೂ ನಿನ್ನ ಕೋಪ ಅನಾವಶ್ಯಕ ಅನಿಸುತ್ತೆ. ಆಸ್ತಿ ದುಡ್ಡು ಮನೆತನ ಅಂತ ಯಾಕಪ್ಪ ಯಾವಾಗಲೂ ಹಪಹಪಿಸುವೆ? ನಮಗೇನು ಕಡಿಮೆ ಆಗಿದೆ ಅಂತ ಸೊಸೆ ತರೋ ವರದಕ್ಷಿಣೆ ಮೇಲೆ ಆಸೆ ಪಡಬೇಕು, ತಪ್ಪಲ್ವಾ? ಅದು ಅಲ್ಲದೆ ಸಾನ್ವಿನ್ ಕಂಡ್ರೆ ಅವಳ ಜೊತೆಗೆ ಮಾತನಾಡ್ತಾ ಇದ್ರೆ ನನಗೇನೋ ಮನಸ್ಸಿಗೆ ನೆಮ್ಮದಿ ಸಿಕ್ಕ ಹಾಗಾಗತ್ತೆ. ತುಂಬ ಮುಗ್ದೆ ಕಣಪ್ಪ ಆ ಮಗು. ನಮಗಾಗಬೇಡ, ಸೂರಜ್ಗೋಸ್ಕರ ಆದರೂ ಆ ಮಗುನ ಈ ಮನೆ ಸೊಸೆ ಅಂತ ಒಪ್ಕೊಂಡು ಸುಮ್ಮನೆ ಆಗು. ಅವತ್ತೇ ನೋಡಿದ್ಯಲ್ಲ, ಆ ಹುಡುಗಿ ತಾನಾಗೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂದರೂ ಸೂರಜ್ ಅವಳನ್ನು ಬಿಟ್ಕೊಡ್ಲಿಲ್ಲ. ಸಾನ್ವಿ ನಿನ್ನ ಮಗ ತುಂಬ ಪ್ರೀತಿಸ್ತಾನೆ. ಅದಕ್ಕೆ ದೇವು, ಇವತ್ತೇ ಕೊನೆ. ಈ ವಿಷಯವಾಗಿ ನೀನು ಇನ್ನು ಮುಂದೆ ಜಾನಕಿಗೆ ತೊಂದರೆ ಕೊಡೋ ಹಾಗಿಲ್ಲ, ಗೊತ್ತಾಯ್ತಾ? ಇಷ್ಟರ ಮೇಲೂ ನೀನು ನನ್ನ ಸೊಸೆ ಮೇಲೆ ಕೈ ಮಾಡಿದ್ರೆ, ಅವಳಿಗೆ ಹಿಂಸೆ ಕೊಟ್ಟರೆ ನಿನ್ನ ಎಲ್ಲ ಸತ್ಯನ ಸೂರಜ್ಗೆ ನಾನೇ ಹೇಳಿಬಿಡ್ತೀನಿ ಎಂದು ಮಗನಿಗೆ ಎಚ್ಚರಿಕೆ ಕೊಟ್ಟು ಅವರ ರೂಮಿನಿಂದ ಹೊರ ನಡೆದು ಬಿಟ್ಟರು ದುರ್ಗಾದೇವಿ. ಆದರೆ ತಾಯಿಯ ಯಾವ ಮಾತಿನ ಪರಿಣಾಮವೂ ದೇವರಾಜ್ ಅವರ ಮೇಲೆ ಬೀರಿದಂತೆ ಇಲ್ಲ. ತಾಯಿ ಹೋದತ್ತಲೇ ನೋಡುತ್ತಾ ವಕ್ರನಗೆ ಬೀರಿದ ದೇವರಾಜ್, ಆ ಹುಡುಗಿ ಮುಗ್ಧೇನಾ? ನನ್ನ ಸತ್ಯ ಕಂಡು ಹಿಡಿತೀನಿ ಅಂತ ನನಗೆ ಧಮಕಿ ಹಾಕೋದ್ಲಲ್ಲ. ಇರಲಿ, ಈ ಒಂದು ವಾರ ಮುಗಿಲಿ, ಆಮೇಲೆ ಎಲ್ಲಿಗೆ ಹೋಗ್ತಾಳೆ? ಇಲ್ಲಿಗೆ ತಾನೇ ಬರಬೇಕು. ಆಗ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಗೊತ್ತು. ಅವಳನ್ನು ಹುಳುದಂತೆ ಹೊಸ್ಕಾಕದೆ ಹೋದರೆ ನಾನು ದೇವರಾಜ್ ವರ್ಮಾನೇ ಅಲ್ಲ ಎಂದು ರಕ್ಕಸನಗೂ ಬೀರಿ ಮನೆಯಲ್ಲಿ ಉಳಿಯುವ ಮನಸ್ಸಿಲ್ಲದೆ ಕಾರ್ಕಿ ಹಿಡಿದು ಮನೆಯಿಂದ ಹೊರಬಿದ್ರು. ಸಾನು, ಸಾಕು ಕಣೆ, ಇದು ನನ್ನ ಹೊಟ್ಟೆ ಕನ್ನಂಬಾಡಿ ಕಟ್ಟೆ ಅಲ್ಲ. ತನಗೆ ತಿಂಡಿ ಬಡಿಸುತ್ತಿರುವ ಮಡದಿಯ ಬಲವಂತ ತಾಳಲಾರದೆ ತುಂಬಿದ ಹೊಟ್ಟೆಯ ಮೇಲೆ ಕೈ ಇಟ್ಟು ಮೇಲುಸಿರು ಬಿಡ್ತಾ ಇದ್ದಾನೆ ಸೂರಜ್. ಏನು ಸೂರಿ, ನೀವು ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಊಟ ತಿಂಡಿಗೆಲ್ಲ ಹಠ ಮಾಡ್ತೀರಾ? ನೀವಿಷ್ಟು ಕಡಿಮೆ ತಿಂದರೆ ಅಯ್ಯೋ ನನ್ನ ಕೈ ರುಚಿ ನನ್ನ ಹಳಿಯನಿಗೆ ಇಷ್ಟ ಆಗಲಿಲ್ಲ ಅಂತ ಅಮ್ಮ ಸುಮ್ಮನೆ ಕೊರಗ್ತಾರೆ. ಪಾಪ ಅಮ್ಮ, ಅವ್ರಿಗೆ ಬೇಸರ ಮಾಡೋದು ತಪ್ಪಲ್ವಾ? ಅದಕ್ಕೆ ಇನ್ನೊಂದೇ ಒಂದು ರವೆ ಇಡ್ಲಿ, ಇನ್ನೊಂದೇ ಒಂದು ಸ್ಪೂನ್ ಕಾಶಿ ಹಲ್ವಾ ಬಡಿಸ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಐ ಪ್ರಾಮಿಸ್. ಇದಾದಮೇಲೆ ಇನ್ನು ತಿನ್ನಿ ಅಂತ ಫೋರ್ಸ್ ಮಾಡಲ್ಲ. ಈಗ ಹೇಳ್ತಾನೆ ಈಗಾಗಲೇ 10 ಇಡ್ಲಿ 1/4 kg ಹಲ್ವಾ ಬಡಿಸಿದ್ಲು ಸಾನ್ವಿ. ಇನ್ನು ತನ್ನಿಂದಾಗದು ಎಂದು ಕೂತಲ್ಲಿಂದ ಎದ್ದು ದಾಪುಗಾಲು ಹಾಕುತ್ತಾ ಅಡುಗೆ ಮನೆಗೆ ಹೋದ ಸೂರಜ್ ಅಲ್ಲಿ ತಟ್ಟೆಯನ್ನು ಇಟ್ಟು ಕೈ ತೊಳೆದು ಹೊರ ಬಂದ್ಬಿಟ್ಟ. ತನಗೆ ಹೆದರಿ ಓಡಿ ಹೋದ ಗಂಡನನ್ನು ನೋಡಿ ನಗ್ತಾ ಇದ್ದ ಸಾನ್ವಿನ ಕಂಡ ಸೂರಜ್ ತುಟಿಯು ಸಣ್ಣದಾಗಿ ಅರಳಿತ್ತು. ಇವಳು ಯಾಕಿಷ್ಟು ಮುದ್ದಾಗಿದ್ದಾಳೆ? ಇವಳು ಹೀಗೆ ನಗುವಾಗ ನಂಗೆ ಯಾರನ್ನೋ ನೋಡಿದ ಹಾಗಾಗುತ್ತೆ, ಆದರೆ ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೂ ಈ ಸಾನೋದು ಎಷ್ಟು ಕೆಟ್ಟ ಬುದ್ಧಿ, ಹೀಗೆ ಹೊಟ್ಟೆಗೆ ಎಕ್ಸ್ಟ್ರಾ ಬಡಿಸಿ ಟಾರ್ಚರ್ ಕೊಡೋದಾ ಎಂದು ಸೊಂಟದ ಮೇಲೆ ಕೈ ಹೊತ್ತು ಉಸಿರಾಡಲು ಕಷ್ಟಪಡ್ತಾ ಮನೆ ತುಂಬ ಇತ್ತಲಿಂದ ಅತ್ತ ಓಡಾಡ್ತಾ ಹೊಟ್ಟೆ ಭಾರವನ್ನು ಹಗುರಗೊಳಿಸಲು ಒದ್ದಾಡ್ತಿದ್ದಾನೆ ಸೂರಜ್. ಒಂದು ತೊಟ್ಟು ನೀರನ್ನು ಸಹ ಕುಡಿಯೋಕೆ ಆಗದ ಪರಿಸ್ಥಿತಿಯಲ್ಲಿ ನಿಂತಿದ್ದ ಸೂರಜ್ ಈಗ ಸಾನ್ವಿಗೆ, ನೀನೀಗ ತಿಂಡಿ ತಿನ್ನು ಸಾನ್ವಿ, ಆಫೀಸ್ಗೆ ಹೋಗೋಕ್ಕೆ ಲೇಟ್ ಆಗ್ತಾ ಇದೆ ಎಂದವನು ಅವಳಿಗೂ ಹೀಗೆಯೇ ಬಡಿಸಿ ಕಾಟ ಕೊಡಬೇಕು ಅಂತ ಯೋಚಿಸ್ತಾ ಇದ್ದ. ಆದರೆ ಕಿಲಾಡಿ ಸಾನ್ವಿ ತಾನು ತಟ್ಟೆಗೆ 2 ಇಡ್ಲಿ 2 ಸ್ಪೂನ್ ಹಲ್ವಾ ಹಾಕ್ಕೊಂಡು ಅಡುಗೆ ಮನೆಯಲ್ಲೇ ಕೂತು ತಿಂದು ಬಂದವಳು, ನಂದು ತಿಂತಿದ್ದಾಯಿತು, ಬನ್ನಿ ಹೊರಡೋಣ, ನಿಮ್ಮ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲಿದೆ ಎಂದಳು. ಲ್ಯಾಪ್ಟಾಪ್ ಕತೆ ಬಿಡು, ನೀನೀಗ ಮಾಡಿದ್ದು ಸರಿನಾ ಸಾನು? ನನಗೆ ಮಾತ್ರ ಹೊಟ್ಟೆ ಬಿರಿಯೋ ಅಷ್ಟು ಬಡಿಸಿ ನೀನು ಮಾತ್ರ ನಿನಗೆಷ್ಟೋ ಬೇಕೋ ಅಷ್ಟು ತಿಂದು ಬಂದಿದೀಯಾ. ತುಂಬ ಮೋಸ ಕಣೆ ನಿಂದು ಎಂದ. ತಿನ್ನೋ ವಿಷಯದಲ್ಲಿ ಮೋಸನಾ? ಅದು ಇವಳು. ನಿಮ್ಮದು ತಪ್ಪು ತಿಳುವಳಿಕೆ ಸೂರಜ್. ಇಡೀ ಊರೇ ಹತ್ತುರಿತಿರ್ಲಿ, ಇವಳು ಮಾತ್ರ ತನ್ನ ಹೊಟ್ಟೆಗೆ ಯಾವತ್ತೂ ಮೋಸ ಮಾಡ್ಕೊಳ್ಳಲ್ಲ. ಏನಮ್ಮ ಸಾನ್ವಿ, ಮದುವೆ ಆಗಿಷ್ಟು ದಿನ ಆದರೂ ನಿನ್ನ ಗಂಡನಿಗೆ ನಿನ್ನ ಬಗ್ಗೆ ಏನೂ ಗೊತ್ತೇ ಇಲ್ವಲ್ಲ, ಇನ್ನೆಂಥ ಸಂಸಾರ ಮಾಡ್ಕೊಂಡಿದ್ದೀಯೋ? ಅಪ್ಪನ ಕೊಂಕು ಮಾತು ಇವಳಿಗೇನು ಹೊಸತಲ್ಲ. ಆದರೆ ಸೂರಜ್ಗೆ ಜಗದೀಶ್ ಅವರ ಮಾತು ಕೇಳಿ ಸ್ವಲ್ಪ ಬೇಸರ ಆಗಿದ್ದು ಸುಳ್ಳಲ್ಲ. ಅಪ್ಪ, ಅನ್ನವೆಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ನಾನು ಊಟ ತಿಂಡಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ನೀವು ಅಷ್ಟೇ ಅಪ್ಪ, ಇಷ್ಟು ವರ್ಷ ಇದೇ ಅಡುಗೆ ಕೆಲಸ ಮಾಡಿರೋ ತಾನೆ. ನಾವು ತಿನ್ನೋರೇ ಇಲ್ಲ ಅಂದಮೇಲೆ ನಿಮ್ಮ ಥರ ಅಡುಗೆ ಮಾಡೋರಿಗೆ ಕೆಲಸನೇ ಇರಲ್ಲ. ಆಮೇಲೆ ನೀವೆಲ್ಲ ಜಾಬ್ಲೆಸ್ ಆಗಿಬಿಡ್ತೀರಾ. ಸಾನ್ವಿಯ ತಮಾಷೆಯ ಮಾತು ಮುಗಿಯುವ ಮುನ್ನವೇ ಅವಳ ಕೆನ್ನೆಯ ಮೇಲೆ ರಪ್ ಅಂತ ಬಾರಿಸ್ಬಿಟ್ರು ಜಗದೀಶ್. ಮಗಳ ಈ ರೀತಿಯ ಮಾತುಗಳು ಜಗದೀಶ್ ಅವರಿಗೆ ಸ್ವಲ್ಪವೂ ರುಚಿಸೋದಿಲ್ಲ. ಅವಳನ್ನು ಇದೇ ವಿಷಯವಾಗಿ ಈ ಹಿಂದೇನೂ ಅದೆಷ್ಟು ಹಿಡಿದು ಚಚ್ಚಿರುವರೋ ಅವರಿಗೂ ಗೊತ್ತಿಲ್ಲ. ಮಾವ ಏನು ಮಾಡ್ತಾ ಇದ್ದೀರಾ?
ತನ್ನ ಹೆಂಡತಿಯ ಮೇಲೆ ಕೈ ಮಾಡಿದ ವಾವಲ ಮೇಲೆ ಕೋಪಗೊಂಡು ಸೂರಜ್ ಜೋರಾಗಿ ಅಬ್ಬರಿಸಿಬಿಟ್ಟ. ಸೂರಿ ಪ್ಲೀಸ್, ನೀವು ಅಪ್ಪನ ರೇಗಬೇಡಿ. ಅವರಿಗೆ ನಾನು ಹೀಗೆ ತಮಾಷೆ ಮಾಡೋದು ಇಷ್ಟ ಇಲ್ಲ. ಇದು ಗೊತ್ತಿದ್ದು ಅವರಿಗೆ ಬೇಸರ ಮಾಡಿದ್ದು ನನ್ನದೇ ತಪ್ಪು. ಸಾರಿ ಅಪ್ಪ. ಹಾಗೆ ನಿಮಗೇನೋ ಹೇಳ್ಬೇಕಾಗಿತ್ತು. ಇವತ್ತು ರಾತ್ರಿ ಊಟಕ್ಕೆ ಅಣ್ಣ ಅತ್ತಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಅಮ್ಮನಿಗೇನಾದರೂ ಸೂಪರಾಗಿ ಅಡುಗೆ ಮಾಡು ಅಂತ ಹೇಳಿದ್ದೀನಿ. ನಾನು ಹಾಗೆ ಸಂಜೆ ಬರ್ತಾ ಐಸ್ ಕ್ರೀಮ್ ತರ್ತೀನಿ. ಅಣ್ಣನಿಗೆ ಬಟರ್ ಸ್ಕಾಚ್ ಇಷ್ಟ, ಅದೇ ತರಲಾ ಎಂದು ಕೇಳಿದ್ಲು ಸಾನ್ವಿ. ಇಷ್ಟು ಹೊತ್ತು ಕೋಪದಲ್ಲಿ ಮುಖ ಉದಿಸ್ಕೊಂಡಿದ್ದ ಜಗದೀಶ್ ಈಗ ಮಗ ಮನೆಗೆ ಬರ್ತಾ ಇರೋ ವಿಷಯ ಕೇಳಿದ್ದೇ ತಡ ಅವರ ಮೊಗ ಹೂವಿನ ಹಾಗೆ ಅರಳಿಬಿಡ್ತು. ಸರಿ ಸರಿ, ಐಸ್ ಕ್ರೀಮ್ ತಗೊಂಡ್ಬಾ, ಜೊತೆಗೆ ಏನಾದರೂ ಸ್ವೀಟ್ಸ್ ಕೂಡ ತಗೊಂಡ್ಬಾ. ಆದಿಗೆ ಮೊದಲಿಂದಲೂ ಸಿಹಿ ಅಂದರೆ ಹೆಚ್ಚು ಇಷ್ಟ ಎಂದವರು ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇದ್ದ ಅನುಪಮ ಅವರ ಬಳಿ ಹೋಗಿ, ರಾತ್ರಿ ಮಗ ಬರ್ತಾ ಇದ್ದಾನಂತೆ, ನನಗೆ ನೀನು ಹೇಳಲೇ ಇಲ್ವಲ್ಲ. ಸರಿ ಬಿಡು, ರಾತ್ರಿಗೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀಯಾ ಹೇಳು. ನಿನ್ನ ಮಗಳಿಗೆ ಇಷ್ಟ ಆಗಿದ್ದು ಮಾಡಿಬಿಡ್ಬೇಡ. ಮತ್ತೆ ನಮ್ಮ ಮಗನಿಗೆ ಇಷ್ಟವಾದ ವಾಂಗಿಬಾತ್ ಕಲಸೆ, ಜೊತೆಗೆ ಹಯಗ್ರೀವ ಮಾಡು ಎಂದರು. ಅಪ್ಪನ ಹುಮ್ಮಸ್ಸು ಕಂಡ ಸಾನ್ವಿ, ನೋಡಿದ್ರ ಸೂರಿ, ಅಪ್ಪನಿಗೆ ಅಣ್ಣ ಅಂದರೆ ಎಷ್ಟು ಇಷ್ಟ. ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರಿಗಿದ್ದ ಕೋಪ ಎಲ್ಲ ಹೇಗೆ ಕರ್ಗೋಯ್ತು. ನಿಮ್ಮನೇಲೂ ಅಷ್ಟೇ ಅಲ್ವಾ? ನಿಮ್ಮ ತಂದೆಗೆ ನೀವು 3 ಜನ ಅಣ್ಣ ತಮ್ಮಂದಿರನ್ನು ಕಂಡ್ರೆ ಅದೆಷ್ಟು ಪ್ರೀತಿ. ಅಪ್ಪನ ಪ್ರೀತಿ ಕಂಡ ನೀವುಗಳೆಲ್ಲ ಎಷ್ಟು ಲಕ್ಕಿ ಎಂದವಳು ನಿಟ್ಟುಸಿರು ಬಿಟ್ಟು, ಅಯ್ಯೋ ನಂದೊಳ್ಳೆ ಕತೆ ಹೇಳ್ಕೊಂಡು ಕೂತಿದ್ದೀನಿ, ಬನ್ನಿ ಹೊರಡೋಣ. ಮೊದಲು ಆ ಶರ್ಮಾ ಅವರ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಸೈಟ್ ವಿಸಿಟ್ಗೆ ಹೋಗಬೇಕು. ಅದನ್ನು ಮುಗಿಸ್ಕೊಂಡ್ಮೇಲೆ ಕನ್ವೆನ್ಷನ್ ಸೆಂಟರ್ ಕಟ್ಟಿಸ್ಬೇಕು ಅಂತ ನೀವು ಹುಡುಕ್ತಾ ಇರೋ ಜಾಗನೂ ಇವತ್ತೇ ಫೈನಲೈಸ್ ಮಾಡಬೇಕು. ಆಮೇಲೆ ನಾನು ನಿಮ್ಗೆ ಅವತ್ತು ಹೇಳಿದ್ನಲ್ಲ, ಅದೇ ಮಿಡಲ್ ಕ್ಲಾಸ್ ಜನಗಳಿಗೆ ಕೈಗೆಟ್ಕೋ ದರದಲ್ಲಿ ಮನೆ ಕೊಟ್ಟ ಯೋಜನೆ ಹಾಕಿ ಅಂತ, ಅದ್ರ ಬಗ್ಗೆ ಏನಾದರೂ ಥಿಂಕ್ ಮಾಡಿದ್ರಾ ಎಂದಳು. ಇವನನ್ನು ಪ್ರಶ್ನಿಸುತ್ತಾ ನಿಂತಿದ್ದ ಸಾನ್ವಿನ ಗಟ್ಟಿಯಾಗಿ ತಬ್ಬಿಕೊಂಡ ಸೂರಜ್, ಅಪ್ಪ ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ಬೇಜಾರಾಗ್ತಾ ಇಲ್ವಾ ಸಾನು ಎಂದವನು ಅವಳ ಕೆನ್ನೆಯನ್ನು ಮೆಲ್ಲಗೆ ಸವರಿ, ಅಪ್ಪ ಹೊಡೆದದ್ದು ನೋವಾಗ್ತಾ ಇದೆಯಾ ಎಂದು ಕೇಳಿದ್ದ. ಸೂರಜ್ ಕೇಳಿದ ಪ್ರಶ್ನೆಗೆ ತಲೆಯಾಡಿಸಿದ ಸಾನ್ವಿ, ಇಲ್ಲ ಸೂರಿ, ನನಗಿದೇನು ಮೊದಲನೇ ಸಲ ಅಲ್ಲ ಅಪ್ಪನ ಕೈನಲ್ಲಿ ಏಟು ಬೀಳ್ತಾ ಇರೋದು. ಅಪ್ಪ ಈ ಹಿಂದೆನೂ ತುಂಬ ಸಲ ಹೊಡೆದಿದ್ದಾರೆ. ಆಮೇಲೆ ಅವತ್ತು ನಾನು ನಿಮಗೆ ಡಿವೋರ್ಸ್ ಕೇಳಿದೆ ಅಂತ ನೀವು ಹೀಗೆ ಹೊಡೆದಿದ್ರಿ ಅಲ್ವಾ. ಹೀಗೆ ನನ್ನ ಕೆನ್ನೆಗೆ ಏಟು ತಿಂದು ತಿಂದು ಅಭ್ಯಾಸ ಆಗೋಗಿದೆ. ಆದರೆ ಆ ಕಿಡ್ನಾಪರ್ ಆಂಟಿ ಹೊಡೆದದ್ದು ಮಾತ್ರ ತುಂಬ ನೋವಾಗಿತ್ತು ಸೂರಿ. ಅದೇ ನಾವು ಅಮ್ಮನ ಕೈಯ ಕಬ್ಬಿಣಾನ ಅಂತ. ನಿಮ್ಮ ಕೈಗಿಂತ ಸ್ಟ್ರಾಂಗ್ ಇದೆ ಅವ್ರ ಕೈ. ನೀವೇನೇ ಹೇಳಿ, ನೀವೊಂಥರ ಅಮೂಲ್ ಬೇಬಿ ಎಂದು ಸೂರಜ್ ಕೆನ್ನೆಗಿಲ್ಲಿದವಳು ರೂಮಿಗೆ ಹೋಗಿ ತನ್ನ ಕೂದಲು ಬಾಚಿ ಅದಕ್ಕೆ ಕ್ಲಿಪ್ ಹಾಕಿ ಪರ್ಸ್ ಹಿಡಿದು ಬಂದ್ಲು. ಸೂರಜ್ ಇನ್ನೂ ಬೇಸರದಲ್ಲೇ ನಿಂತಿರೋದನ್ನು ಕಂಡವಳು, ಓಯ್ ಮಿಸ್ಟರ್, ಸಾಕು ಬಿಡಿ ಆ ಚಾರ್ವಿ ಬಗ್ಗೆ ಯೋಚನೆ ಮಾಡಿದ್ದು. ಬೇಕೋ ಬೇಡವೋ ಈಗ ಈ ಸಾನುನೇ ಗಟ್ಟಿ ನಿಮಗೆ ಅಂತ ಅವನಿಗೆ ಕಣ್ಣು ಹೊಡೆದು ಮನೆ ಹೊರಗೆ ಓಡ್ಹೋದ್ಲು. ಸಾನ್ವಿ ಈಗ ತನ್ನನ್ನು ಕೀಟಲೆ ಮಾಡಿ ಹೋದ ರೀತಿಗೆ ನಕ್ಕವನು, ಆ ದೇವರು ಅದೇನು ಹಾಕಿ ಮಾಡಿದ್ದಾನೋ ಇವಳನ್ನು, ಯಾವ ಟೈಮ್ನಲ್ಲಿ ಹೇಗಿರ್ತಾಳೆ ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ ಎಂದು ತಾನು ಹೊರಗೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದ ಮೇಲೆ ಪಕ್ಕ ಬಂದು ಕೂತವಳು, ಇವತ್ತು ಸೈಟ್ ವಿಸಿಟ್ ಇದೆ ಅಂತ ಅಷ್ಟೇ ಈ ಕಾರ್ ಉಪಯೋಗಿಸೋಕೆ ಬಿಟ್ಟಿರೋದು. ಇಲ್ಲ ಅಂದರೆ ಸಾನ್ವಿ ಮಾತು ಮುಗಿಯೋ ಮೊದಲೇ ಕಾರಿನಿಂದ ಇಳಿದ ಸೂರಜ್ ಮನೆಯೊಳಗೆ ಹೋಗಿ ಅತ್ತೆಯಿಂದ ಸಾನ್ವಿ ಸ್ಕೂಟಿ ಕೀ ಪಡ್ಕೊಂಡು ಬಂದವನು, ಸಾನು, ಲ್ಯಾಪ್ಟಾಪ್ ಬ್ಯಾಗ್ ನೀನು ಇಟ್ಕೋ, ಹಾಗೆ ಇದರಲ್ಲಿ ನನ್ನ ಮೊಬೈಲ್ ಇಡು ಎಂದವನು ಹೆಲ್ಮೆಟ್ ಧರಿಸಿ ಸ್ಕೂಟಿ ಸ್ಟಾರ್ಟ್ ಮಾಡಿ, ಬೇಗ ಬಾರೆ ಕೂತ್ಕೋ ಎಂದವನನ್ನು ಅಚ್ಚರಿಯಲ್ಲಿ ಕಣ್ಣರಳಿಸಿ ನೋಡ್ತಿದ್ರೆ, ಅಯ್ಯೋ ಬಾರೆ ಸಾನು ಸಾಕು, ಆ ನಿನ್ನ ಅತ್ತೆ ಮಗ ವಿಶಾಲ್ ಬಗ್ಗೆ ಯೋಚಿಸಿದ್ದು, ಬೇಕೋ ಬೇಡವೋ ಈಗ ನಿನಗೆ ನಾನೊಬ್ಬನೇ ದಿಕ್ಕು ಎಂದ ಸೂರಜ್ ಮುಸಿ ಮುಸಿ ನಕ್ಕನು. ಅಯ್ಯೋ ಪಾಪಿ, ನಾನು ಯಾಕೆ ಹೋಗಿ ಹೋಗಿ ಆ ಕಪ್ಪೆ ಮರಿ ಬಗ್ಗೆ ಯೋಚನೆ ಮಾಡಲಿ. ಇನ್ನೊಂದು ಸಲ ಅವನ ಬಗ್ಗೆ ನನ್ನ ಮುಂದೆ ಮಾತಾಡಿದ್ರೆ ಅವನಿಗೆ ಬೀಳಬೇಕಾದ ಏಟು ನಿಮಗೆ ಬೀಳುತ್ತೆ ಅಷ್ಟೇ ಅಂತ ಹೇಳುತ್ತಾ ಅವನ ಹಿಂದೆ ಕೂತು ಅವನ ನಡು ಬಳಸಿದ್ರೆ, ನಿನ್ನ ಐಡಿಯಾ ಸೂಪರ್ ಕಣೆ ಸಾನು. ಕಾರಲ್ಲಿ ಹೀಗೆ ರೊಮ್ಯಾಂಟಿಕ್ಕಾಗಿ ಕೂತು ಹೋಗೋಕ್ಕಾಗತ್ತಾ? ನಮ್ಮ ಮನೆಗೆ ವಾಪಸ್ ಹೋದ್ಮೇಲೂ ನಾವು ಕಾರಲ್ಲಿ ಓಡಾಡೋದು ಬೇಡ, ಹೀಗೆ ನನ್ನ ಬೈಕ್ನಲ್ಲೇ ಆಫೀಸಿಗೆ ಹೋಗೋಣ ಕಣೆ, ಸರಿನಾ ಅಂತ ಮನೆಯಿಂದ ಹೊರಟ ಗಂಡ ಹೆಂಡತಿಯನ್ನು ಕಂಡು ಅನುಪಮ ಖುಷಿಗೆ ಕಣ್ಣೀರು ಹಾಕಿದ್ರು. ನನ್ನ ಕಂದನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವಳ ಜೊತೆಗೆ ಎಷ್ಟು ಸ್ನೇಹಪರವಾಗಿದ್ದಾರೆ ಅಳಿಯಂದರು. ನಮ್ಮ ಮನೆ ಗಂಡಸರಿಗೆ ಏನಿದೆಲ್ಲ ಮೈಯೆಲ್ಲ ಕೋಪ ತುಂಬಿದೆ. ಆದರೆ ಈ ಹುಡುಗ ಕೋಟ್ಯಾಧೀಶ್ವರನಾದರೂ ಒಂದು ಚೂರು ಪ್ರತಿಷ್ಠೆ ತೋರಲ್ಲ. ಹೆತ್ತವರ ವಿಷಯದಲ್ಲಿ ಸಾನುಗೆ ಆ ದೇವರು ಮೋಸ ಮಾಡಿರಬಹುದು, ಆದರೆ ಇವಳ ಕೈ ಹಿಡಿದ ಗಂಡ ಮಾತ್ರ ಅಪರಂಜಿ. ದೇವ್ರೇ, ಇವರಿಬ್ಬರ ಜೋಡಿಯನ್ನು 100 ಕಾಲ ಹೀಗೆ ಖುಷಿಯಾಗಿಟ್ಟಿರಪ್ಪ. ಮನದಲ್ಲೇ ಮಕ್ಕಳನ್ನು ಹಾರೈಸಿದವರು ಬ್ಯಾಗ್ ಹಿಡಿದು ರಾತ್ರಿ ಅಡುಗೆಗೆ ಕೆಲವು ದಿನಸಿ ಸಾಮಾನು ತರಲು ಮಾರ್ಕೆಟ್ ಕಡೆ ಹೊರಟರು.
ಅಮ್ಮನ ಮನೆಗೆ ಇಷ್ಟೊಂದು ಉತ್ಸಾಹ ತೋರಿ ರಾತ್ರಿಯ ಊಟಕ್ಕೆ ಸಂಜೆಯೇ ಬರುವಷ್ಟು ಒಳ್ಳೆಯವನೇನಲ್ಲ ಆದಿತ್ಯ. ಆದರೆ ಇಲ್ಲಿ ಸೂರಜ್ ಕೂಡ ಬಂದಿದ್ದಾನೆ ಅಂದರೆ ಹೆಂಡತಿ ಜೊತೆಯಾಗಿ ಸಂಜೆ 6 ಗಂಟೆಗೆಲ್ಲ ಬಂದವನು ಗೇಟ್ ಹೊರಗಡೆ ಆಡಿ ಕಾರ್ ನಿಂತಿರೋದನ್ನು ಕಂಡು ಸೂರಜ್ ಮನೆಯಲ್ಲೇ ಇರುವನೆಂದು ಅವನಿಗಾಗಿ ಒಂದಷ್ಟು ಸ್ವೀಟ್ಸ್ ಬೇರೆ ಹಿಡಿದು ತಂದಿರುವನು ಆದಿತ್ಯ. ಮಗ ಸೊಸೆ ಮನೆಯೊಳಗೆ ಬರ್ತಾ ಇದ್ದಂಗೆ, ಅನು ಇಲ್ನೋಡೆ ನಮ್ಮ ಮಗ ಸೊಸೆ ಬಂದಿದ್ದಾರೆ, ಕುಡಿಯೋಕೇನಾದರೂ ಬೇಗ ಮಾಡ್ಕೊಂಡು ಬಾರೆ ಪಾಪ, ಮಕ್ಕಳು ಕೆಲಸದಿಂದ ಸೀದಾ ಇಲ್ಲಿಗೆ ಬಂದಿದ್ದಾರೆ ಅನಿಸುತ್ತೆ, ಬಹಳ ದಣವಾಗಿರುತ್ತೆ ಎಂದು ಹೇಳುತ್ತಾ ಹೋಗಿ ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರು ಜಗದೀಶ್. ಮಗ ಅದೇನು ಕಡ್ದು ಕಟ್ಟೆ ಹಾಕಿದ್ದಾನೆ ಅಂತ ಅವನನ್ನು ಕಂಡ ತಕ್ಷಣ ಇಷ್ಟೊಂದು ಕುಣಿತಾರೆ ಇವರು. ಗೊಣಗಿಕೊಂಡೇ 2 ಲೋಟ ಜ್ಯೂಸ್ ಹಿಡಿದು ಬಂದ ಅನುಪಮ ಅದನ್ನು ಮಗ ಸೊಸೆ ಕೈಗಿಟ್ಟು ತಮ್ಮ ಕೆಲಸ ಮುಂದುವರೆಸಲು ಮತ್ತೆ ಅಡುಗೆ ಮನೆ ಸೇರಿಕೊಂಡ್ರು. ಸೊಸೆ ಅನ್ನಿಸಿಕೊಂಡ ದ್ಯುತಿ ಅಲ್ಲಿಯೇ ಗಂಡನ ಪಕ್ಕ ಕೂತು ಜ್ಯೂಸ್ ಹೀರ್ತಾ ಇರೋಳು ಇದ್ಲು ಹೊರ್ತು ಏನಾದರೂ ಸಹಾಯ ಮಾಡಬೇಕಾ ಅಂತ ಬಾಯಿ ಮಾತಿಗೂ ತನ್ನ ಅತ್ತೆನ ಕೇಳಲಿಲ್ಲ. ಅಪ್ಪ, ಸೂರಜ್ ಸರ್ ಎಲ್ಲಿ? ಜ್ಯೂಸ್ ಗ್ಲಾಸ್ ಖಾಲಿ ಮಾಡಿ ಅದನ್ನು ಟೇಬಲ್ ಮೇಲಿಟ್ಟು ಮನೆಯ ಸುತ್ತ ಕಣ್ಣಾಡಿಸಿ ಅವನು ಕಣ್ಣಿಗೆ ಬೀಳದೇ ಇರೋದಕ್ಕೆ ಪ್ರಶ್ನೆ ಮಾಡಿದ್ದ. ಅಷ್ಟರಲ್ಲಿ ಬಿಸಿ ಬಿಸಿ ಮಂಗಳೂರು ಬಜ್ಜಿ ಚಟ್ನಿಯನ್ನು ಒಂದು ಪ್ಲೇಟಿಗೆ ಹಾಕಿ ಮಗ ಸೊಸೆಗೆ ಅದನ್ನು ಕೊಡುತ್ತಾ ಅನುಪಮ, ಸಾನು ಮತ್ತು ಅಳಿಯಂದರು ಇನ್ನೂ ಕೆಲಸದಿಂದ ಬಂದಿಲ್ಲ, ಸಾನು ಫೋನ್ ಮಾಡಿದ್ಲು, ಇನ್ನೊಂದು ಅರ್ಧ ಗಂಟೆಗಳಿಗೆ ಬರ್ತಾರಂತೆ ಎಂದರು. ಅಮ್ಮ, ಆದರೆ ಹೊರಗಡೆ ಸೂರಜ್ ಕಾರ್ ನಿಂತಿದೆಯಲ್ಲ ಮತ್ತೆ ಪ್ರಶ್ನಿಸಿದ್ದ ಮಗನಿಗೆ ಮಗಳು ಅಳಿಯ ಸ್ಕೂಟಿಲಿ ಕೆಲಸಕ್ಕೆ ಹೋಗಿರೋ ವಿಷಯ ತಿಳಿದಿದ್ದೇ ತಡ. ಕೋಪಕ್ಕೆ ಅವಡುಗಚ್ಚಿದ ಆದಿತ್ಯ, ನಿಮ್ಮ ಮಗಳದ್ದು ಅತಿ ಆಯಿತು ಅಮ್ಮ, ಸೂರಜ್ನ ಆ ಡಕೋಟಾ ಸ್ಕೂಟಿಲಿ ಓಡಾಡಿಸೋದ ಇವಳು. ಸಾನ್ವಿ ಸ್ವಲ್ಪ ಲೂಸು ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಅಂತ ಇವತ್ತೇ ಖಾತ್ರಿ ಆಗಿದ್ದು ಎಂದ ಆದಿತ್ಯ. ಸ್ಟಾಪ್ ಇಟ್ ಆದಿ. ದ್ಯುತಿ ಆದಿತ್ಯನೆಡೆಗೆ ಕೋಪದ ಮುಖ ಮಾಡಿ, ಸೂರಜ್ನ ನೋಡಿ ನೀನು ಕಲಿಬೇಕು, ಅವನ ಹೆಂಡ್ತಿನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನೋಡು. ಅವಳಿಗಿಷ್ಟ ಅಂತ ಅವಳಿ ಸ್ಕೂಟಿ ಯೂಸ್ ಮಾಡ್ತಾನೆ ಅಂದರೆ ಅದು ಅವನ ದೊಡ್ಡತನ, ನಿನಗಿದೆಲ್ಲ ಅರ್ಥ ಆಗಲ್ಲ ಬಿಡು. ಕೋಪದಲ್ಲಿ ನುಡಿದು ಎದ್ದು ಹೊರನಡೆದು ಬಿಟ್ಟಳು ದ್ಯುತಿ. ಏನು ಮಹಾ, ನೀನು ನನ್ನ ಪ್ರೀತಿಲಿ ಮುಳುಗಿಸಿ ತೇಲಾಡಿಸ್ತಿದೀಯ ನೋಡು, ನಾನು ನಿನಗಷ್ಟೇ ಪ್ರೀತಿ ಕೊಡೋದಿಕ್ಕೆ. ಕೊಣಗಿಕೊಂಡು ವಿಧಿ ಇಲ್ಲದೆ ತಾನು ಮಡದಿ ಹಿಂದೆಯೇ ಹೊರನಡೆದ ಆದಿತ್ಯ. ಗೇಟ್ ಹೊರಗೆ ನೋಟ ನೆಟ್ಟು ನಿಂತಿದ್ದ ಆದಿ ದ್ಯುತಿಗೆ ಒಬ್ಬರನ್ನೊಬ್ಬರು ಗೇಲಿ ಮಾಡ್ತಾ ನಗಾಡ್ತಾ ಬರ್ತಾ ಇದ್ದ ಸೂರಜ್ ಸಾನ್ವಿ ಕಂಡ್ರು. ನೋಡು ಆದಿ, ಅದು ಲೈಫ್ ಅಂದರೆ, ನಮ್ಮದಲ್ಲ. ಹಲ್ಲು ಮುಡಿ ಕಚ್ಚಿ ಮನೆಯೊಳಗೆ ನಡೆದು ಬಿಟ್ಟಳು ದ್ಯುತಿ. ಆದಿತ್ಯ ಮಾತ್ರ ಗೇಟ್ ಬಳಿಯೇ ನಿಂತಿದ್ದವನು ಸೂರಜ್ ಮತ್ತು ಸಾನ್ವಿನ ಬರಮಾಡ್ಕೊಳ್ತಾ, ಬನ್ನಿ ಸರ್, ಬಾರೆ ಸಾನ್ವಿ, ಹೇಗಿದ್ದೀರಾ ಇಬ್ರು? ಇಡೀ ದಿನ ಈ 2 ವೀಲರ್ನಲ್ಲಿ ಓಡಾಡಿದ್ದು ಸುಸ್ತಾಗಲಿಲ್ವಾ? ಪ್ರಶ್ನೆ ಮಾಡ್ತಾ ಸಾನ್ವಿ ಕೈಲಿದ್ದ ಬ್ಯಾಗ್ ಪಡೆಯಲು ಹೋದರೆ ಅವನ ಸಹಾಯವನ್ನು ನಯವಾಗಿ ತಿರಸ್ಕರಿಸಿದ ಸಾನ್ವಿ ಸೂರಜ್ ಕೈನಲ್ಲಿ ಅವನ ಕಾರ್ ಕೀ ಪಡೆದು ಆ ಬ್ಯಾಗನ್ನು ಕಾರ್ನಲ್ಲಿ ಇಟ್ಟು ಬಂದ್ಲು. ಅದರಲ್ಲಿ ಮುಖ್ಯ ಫೈಲ್ ಇದ್ದ ಕಾರಣ ಅದನ್ನು ಜೋಪಾನ ಮಾಡೋದು ಸಾನ್ವಿ ಕೆಲಸ ಆಗಿತ್ತು. ದುರಹಂಕಾರಿ. ತಂಗಿಯ ಕಡೆಗೆ ದುರುಗೊಟ್ಟಿಕೊಂಡು ನೋಡಿ ಮನೆಯೊಳಗೆ ನಡೆದ ಆದಿತ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ.